ಎಲ್ಲರಿಗೂ ನಮಸ್ಕಾರ. ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 19ನೇ AIBE ಎಕ್ಸಾಮ್ನ ಸಿಲೆಬಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರಾದರೂ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಣ. 19ನೇ AIBE ಎಕ್ಸಾಮ್ನ ಸಿಲೆಬಸ್ 2017ರಿಂದ ಯಾವುದೋ ಒಂದು ಸಿಲೆಬಸ್ಸನ್ನು AIBE ನಡೆಸ್ಕೊಂಡು ಬರ್ತಾ ಇತ್ತು. ಅದೇ ಒಂದು ಸಿಲೆಬಸ್ಸನ್ನು ಈ ಒಂದು ವರ್ಷವೂ ಕೂಡ ತನ್ನ ಅಂತರ್ಜಾಲ ತಾಣದಲ್ಲಿ ಹಾಕಿಕೊಂಡಿದೆ. ವಿದ್ಯಾರ್ಥಿಗಳಲ್ಲಿ ನ್ಯೂ ಲಾ ಮತ್ತು ಓಲ್ಡ್ ಲಾದ ಯಾವುದೇ ಭಯ ಬೇಡ. ಇನ್ನೂ ನಿರ್ದಿಷ್ಟವಾಗಿ ಯಾವ ಒಂದು ಲಾಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಎನ್ನುವುದನ್ನು ಹೇಳಿಲ್ಲ. ಆದರೆ ಓಲ್ಡ್ ಲಾಗಳ ಬಗ್ಗೆ ಅಲ್ಲಿ ಸಿಲೆಬಸ್ಸನ್ನು ಹಾಕಲಾಗಿದೆ. ಹೀಗಾಗಿ ಆ ಒಂದು ಸಿಲೆಬಸ್ನ ಅನ್ವಯವಾಗಿ ನಾವು ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಒಟ್ಟು 19 ವಿಷಯಗಳಿಗೆ ಸಂಬಂಧಿಸಿದಂತೆ 100 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಆ ಒಂದು 100 ಅಂಕಗಳಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆಯುವುದು ಅವಶ್ಯಕವಾಗಿರುತ್ತದೆ. ಅಲ್ಲಿ ಭಾರತದ ಸಂವಿಧಾನ, ಭಾರತೀಯ ದಂಡ ಸಂಹಿತೆ, IPC, CRPC, ಎವಿಡೆನ್ಸ್, ಕಾಂಟ್ರಾಕ್ಟ್, ಲೇಬರ್ ಲಾ, ಕಂಪನಿ ಲಾ, ಫ್ಯಾಮಿಲಿ ಲಾ, PIL, ಲಾ ರಿಲೇಟೆಡ್ ಟು ಟ್ಯಾಕ್ಸೇಷನ್, ಲ್ಯಾಂಡ್ ಅಕ್ವಿಜೇಷನ್, ಈ ರೀತಿ 19 ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರುತ್ತವೆ. ಒಟ್ಟು 100 ಪ್ರಶ್ನೆಗಳು. ಇದರಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡಬೇಕಾಗಿರುವಂಥದ್ದು ಭಾರತ ಸಂವಿಧಾನ, ಭಾರತೀಯ ದಂಡ ಸಂಹಿತೆ, CRPC, CPC, ಫ್ಯಾಮಿಲಿ ಲಾ, ಕಾಂಟ್ರಾಕ್ಟ್ ಆ್ಯಕ್ಟ್. ಈ ಒಂದಿಷ್ಟು ವಿಷಯಗಳನ್ನು ಪ್ರಮುಖವಾಗಿ ಓದಬೇಕು. ಯಾಕಪ್ಪ ಅಂತಂದ್ರೆ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದಂತೆ 10 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತವೆ. IPC ಭಾರತೀಯ ದಂಡ ಸಂಹಿತೆಗೆ ಸಂಬಂಧಿಸಿದಂತೆ 8 ಅಂಕಗಳ ಪ್ರಶ್ನೆ ಇರುತ್ತದೆ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ 10 ಅಂಕಗಳ ಪ್ರಶ್ನೆ ಇರುತ್ತದೆ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 10 ಅಂಕಗಳ ಪ್ರಶ್ನೆಗಳು ಬರುತ್ತವೆ. ಎವಿಡೆನ್ಸ್ ಆ್ಯಕ್ಟ್ನ ಮೇಲೆ 8 ಅಂಕ, ಫ್ಯಾಮಿಲಿ ಲಾ ಮೇಲೆ 8 ಅಂಕ, ಕಾಂಟ್ರಾಕ್ಟ್ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಪ್ರಾಪರ್ಟಿ ಲಾಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇವೆಲ್ಲವನ್ನು ಕೂಡಿ 8 ಅಂಕಗಳು. ಈಗ ಏನು ನಾವು ನೋಡಿದ್ವಲ್ಲ, ಈ ಒಂದಿಷ್ಟು ವಿಷಯಗಳು ಪ್ರಮುಖವಾದಂಥದ್ದು. ಯಾಕಪ್ಪ ಅಂತಂದ್ರೆ 10 ಅಂಕಗಳ 8 ಅಂಕಗಳ ಪ್ರಶ್ನೆಗಳು ಈ ವಿಷಯಗಳ ಮೇಲೆ ಬರುತ್ತವೆ. ಹೀಗಾಗಿ ನಾವು ಇಲ್ಲಿ ಒಂದು ಏನು ಚಾರ್ಟನ್ನು ಕೊಟ್ಟಿದ್ದೀವಲ್ಲ, ಈ ಚಾರ್ಟು 2017ರಿಂದ ಇಲ್ಲಿಯವರೆಗೆ ನಡ್ಕೊಂಡು ಬಂದಂತಹ ಒಂದು ಎಕ್ಸಾಮ್ನ ಸಿಲೆಬಸ್ ಚಾರ್ಟ್ ಆಗಿದೆ. ಅದನ್ನು ಎಲ್ಲರೂ ಕೂಡ ನೋಡೋಣ. ಮತ್ತು ಇನ್ನು ಮುಂದೆ ಈ ಒಂದು ವಿಧಿ ಕನ್ನಡ ಚಾನಲ್ನಲ್ಲಿ ವಿಷಯವಾರು ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಚರ್ಚಿಸಲಾಗುತ್ತದೆ. ಆದ್ದರಿಂದ ಯಾರು ಈ ಬಾರಿ AIBE ಎಕ್ಸಾಮನ್ನು ಬರೀಬೇಕಂತ ನಿಶ್ಚಯಿಸಿದ್ದೀರೋ ಅವರು ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ. ಅಲ್ಲಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದಾಗಿದೆ. ಈ ರೀತಿಯಾದಂತಹ ಕಾನೂನಿನ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದ.